ರಾಜ್ಯಪಾಲರ ಕೆಲವು ಪ್ರಮುಖವಾದಂಥ ಭಾಷಣದ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಇತ್ತೀಚೆಗೆ ರಾಜ್ಯದಲ್ಲಿ ಯಾವೊಂದು ಗ್ಯಾರಂಟಿಗಳ ಬಗ್ಗೆ ಬೆಳಗ್ಗೆಯಿಂದ ನಾನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಧ್ಯಕ್ಷರೇ. ಸರ್ಕಾರದ ಕೆಲವು ಲೋಪಗಳನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷರೇ, ಒಂದು ಕಡೆ ಎಲ್ಲರ ಒಂದು ಭಾವನೆ ಸರ್ಕಾರದಲ್ಲಿ ಜನತೆಗೆ ಈ ಗ್ಯಾರಂಟಿಯ ಯೋಜನೆಗಳಿಂದ ಕೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ತಾವೇನೋ ಪ್ರತಿನಿತ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದೇನಿದೆ. ಅದಷ್ಟೇ ಅಲ್ಲ, GSTಯ ಬೆಳವಣಿಗೆಯಲ್ಲೂ ಸಹ ದೇಶದಲ್ಲೇ ಮೊದಲನೇ ಸ್ಥಾನಕ್ಕೆ ದಾಪುಗಾಲು ಆಗ್ತಾ ಇದ್ದೇವೆ ಅಂತಕ್ಕಂಥದ್ದು, GSTಯ ಸಂಗ್ರಹದಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇದ್ದೇವೆ ಅಂತಕ್ಕಂಥದ್ದು, ಇದೆಲ್ಲವನ್ನ ನಾವಿಲ್ಲಿ ಗೌರವಿತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಏನು ಗಮನ ಸೆಳೆದಿದ್ದಾರೆ. ಅದನ್ನೇ ನಾನು ಹೇಳಿದೆ, ಸರ್ಕಾರದಲ್ಲಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹಣದ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ, ಇಲ್ಲಿ ಒಂದು ನನ್ನ ಮನಸ್ಸಿಗೆ ಆದಂಥ ಪ್ರಮುಖವಾದ ವಿಷಯ, ಏನು ಜನತೆಗೆ ಕೊಳ್ತಕ್ಕಂಥ ಶಕ್ತಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀರಿ, ಅದರ ಜೊತೆಗೆ ಈ ಒಂದು ಸರ್ಕಾರದ ಮಾದರಿಯನ್ನ ಬೇರೆ ಬೇರೆ ರಾಜ್ಯಗಳು ಸಹ ಪೈಪೋಟಿಗೆ ಬಿದ್ದು ಈ ಕಾರ್ಯಕ್ರಮಗಳನ್ನು ತರಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಸಹ ಇಲ್ಲಿ ಉಲ್ಲೇಖ ಆಗಿದೆ. ಅಧ್ಯಕ್ಷರೇ, ಇದ್ರ ಜೊತೆಗೆ ಕೊಳ್ಳತಕ್ಕಂಥ ಶಕ್ತಿಯನ್ನು ತುಂಬಿದ್ರಿ, ಅವ್ರ ಮೇಲೆ ಯಾವ ರೀತಿಯ ಭಾರ ಹೊರಿಸ್ತಾ ಇದ್ದೀರಿ? ಇವತ್ತು ಮುದ್ರಾಂಕ ಶುಲ್ಕದಲ್ಲಿ 5 ಪಟ್ಟು ಏರಿಕೆ ಮಾಡಿದ್ದೀರಿ. ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ 5 ಪಟ್ಟು ತೆರಿಗೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಿ. ಇನ್ನು ಗೈಡ್ಲೈನ್ಸ್ ವ್ಯಾಲ್ಯೂ ಮಾರುಕಟ್ಟೆ ದರದಲ್ಲೇ ಆ ರೇಟ್ ಇಲ್ಲ. ಇವತ್ತು ಭೂಮಿನ ಕೆಲವು ಭಾಗದಲ್ಲಿ ಭೂಮಿ ಬೆಲೆ, ಆದರೆ ಗೈಡ್ಲೈನ್ಸ್ ವ್ಯಾಲ್ಯೂನ ಏರಿಕೆ ಮಾಡ್ಕೊಂಡಿದ್ದೀರಿ. ಆಕ್ಚುಯಲ್ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಮಾರ್ಕೆಟ್ ದರವೇ ಇಲ್ಲ. ಅದು ಇವತ್ತು ತೆರಿಗೆಯನ್ನು ಸಂಗ್ರಹ ಮಾಡಬೇಕು. ಈ 5 ಕಾರ್ಯಕ್ರಮಗಳಿಗೆ ಇವತ್ತು ನಿಮ್ಮ ಉತ್ಸಾಹ ಏನಿದೆ, ಎಲ್ಲೂ ಸಹ ಜನತೆಯ ಭಾವನೆಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಎಲ್ಲಿ ನಿಂತೋಗುತ್ತೋ ಅಂತಕ್ಕಂಥದ್ದು ಬರಬಾರ್ದು ಅಂತ ಹೇಳಿ ಸಂಗ್ರಹವನ್ನು ಮಾಡಲಿಕ್ಕೆ ಏನು ತೆರಿಗೆಯನ್ನು ಯಾವ್ಯಾವ ರೀತಿಯಲ್ಲಿ ಒಂದು ಕೈನಲ್ಲಿ ಕೊಟ್ಟು ಸುಮಾರು 10 ಕೈನಲ್ಲಿ ಬಾಗ್ತಾ ಇದ್ದೀರಿ ಇದೇ ಜನತೆಯಿಂದ. ಇದು ನನ್ನ ಅಭಿಪ್ರಾಯದಲ್ಲಿ ಅಧ್ಯಕ್ಷ. ಇವತ್ತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಇನ್ನು ಮಧ್ಯಮ ವರ್ಗದ ಶಕ್ತಿಯನ್ನೇನು ಏರಿಕೆ ಮಾಡಿದ್ದೀರಿ, ಅವರು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು. ಅಧ್ಯಕ್ಷರೇ, ಇವತ್ತು ಲಿಕ್ಕರ್ದು ಇವತ್ತು ಅಬಕಾರಿ ಇಲಾಖೆಯಲ್ಲಿ ಯಾವ ಮಟ್ಟದ ಏರಿಕೆ ಆಗಿದೆ. ಇವತ್ತು IMLಗೆ ನೀವೇನು ದರ ನಿಗದಿ ಮಾಡಿದ್ರಿ, ಯಾವ ಇತ್ತೀಚೆಗೆ ಒಂದು ಬೀರ್ ಬಾಟಲ್ನ ಬೆಲೆ 10 ರೂಪಾಯಿ ಏರಿಕೆ ಮಾಡಿದ್ರಿ, ಅದು ಕಡಿಮೆ ಆಯಿತು ಅಂತೇಳಿ ಮತ್ತೆ ಹೋದ ತಿಂಗಳು ಇನ್ನು 10 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ರಿ. ಈ ದುಡ್ಡು ಆ ಅಬಕಾರಿ ಇಲಾಖೆಗೆ ಬರ್ತಕ್ಕಂಥದ್ದು ಯಾರಿಂದ ಬರುತ್ತೆ? ಇವತ್ತು ಈ ಒಂದು ದರ ನಿಗದಿ ಮಾಡಿರ್ತಕ್ಕಂಥ ಈ ಇದು ಸೆಕ್ಟರ್ ಏನಿದೆ, ಯಾವ ಒಂದು ಕುಟುಂಬಗಳಿಗೆ ಅಸಮಾನತೆಯನ್ನು ಸರಿಪಡಿಸಬೇಕು, ಅಸಮಾನತೆ ಇರಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಈ 5 ಕಾರ್ಯಕ್ರಮ ಕೊಟ್ಟಿದ್ದೀರಿ. ನೀವು ಕೊಡ್ತಕ್ಕಂಥ ಈ ಕಾರ್ಯಕ್ರಮದ ಬಹುಪಾಲು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರವೇ ನಾವೇನು ಉತ್ತೇಜನ ಕೊಡ್ತೀವಿ. ಇವತ್ತು ಅಬಕಾರಿಯ ಒಂದು ತೆರಿಗೆಯನ್ನು ವೃದ್ಧಿ ಮಾಡಿ ಇವತ್ತು ನಮ್ಗಿರ್ತಕ್ಕಂಥದ್ದು ಆದಾಯ ಅದೆಲ್ಲ ಹೆಚ್ಚಿಗೆ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಇವತ್ತು GST ಬಂದ ಮೇಲೆ ಅದನ್ನು ಪ್ರತಿ ವರ್ಷ ಒಂದು ಗುರಿ ಏರಿಸಬೇಕು ಅಂತೇಳಿ ಹೆಚ್ಚು ಕಡಿಮೆ 36-38 ಸಾವಿರ ಕೋಟಿ ರೀಚ್ ಮಾಡಬೇಕು ಅಂತ ಹೊರಟಿದ್ದೀರಿ. ಅದಕ್ಕೆ ಇದೇ ವರ್ಗದ ಜನರ ಜೋಬಗೆ ಕೈ ಹಾಕಿದ್ದೀರಿ. ನೀವೇನು ಅವನು ಚೆನ್ನಾಗಿ ಬದುಕಬೇಕು,
ಅವ್ರ ಮಕ್ಕಳಿಗೆ ವಿದ್ಯೆ ಕೊಡಬೇಕು, ಹಸುವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಈ ಒಂದು ಉದ್ದೇಶದಿಂದ ಏನು ಮಾಡ್ಕೊಂಡಿದ್ದೀರಿ. ಆದರೆ ಇಲ್ಲಿ ನೀವು ಕೊಡ್ತಕ್ಕಂಥ ಈ ಹಣ ಬಹುಪಾಲು ಈ ಒಂದು ಮದ್ಯದ ಅಂಗಡಿಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಆ ಶ್ರಮಜೀವಿಗಳೇನಿದ್ದಾರೆ ಇದು ಬೆಳಗ್ಗೆಯಿಂದ ದುಡಿದಂಥದ್ದು ಅಲ್ಲಿ ಹೋಗ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಒಂದು ರೀತಿ ನಿಮ್ಮ ಏರಿಕೆಯನ್ನು ಮಾಡಿದ್ದೀರಿ. ಸ್ಟ್ಯಾಂಪ್ಸ್ ಅಂಡ್ ಮುದ್ರಾಂಕ ಶುಲ್ಕ ಇರ್ಬೋದು, ಗೈಡೆನ್ಸ್ ವ್ಯಾಲ್ಯೂ, ಒಂದು ರೀತಿ ಈ ಬಡ್ಡಿ ವ್ಯಾಪಾರದವರು ಮೀಟ್ರ್ ಬಡ್ಡಿ ಹಾಕ್ತಾರಲ್ಲ, ಆ ಮೀಟ್ರ್ ಬಡ್ಡಿ ಆಗ್ತಕ್ಕಂಥ ಒಂದು ವಾತಾವರಣ ಇದಕ್ಕೆ ನಾವು ಹೋಲಿಕೆ ಮಾಡ್ಬೋದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ, ಈ ರೀತಿಯ ಒಂದು ಸರ್ಕಾರದ ತೆರಿಗೆಯ ಹೊರೆಯನ್ನೇನು ಏರಿಸ್ತಾ ಇದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಅಧ್ಯಕ್ಷರೇ. ಈಗ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಯಾವೊಂದು ತೀವ್ರತರವಾದಂಥ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಅಂತೇಳಿ 240 ತಾಲೂಕುಗಳಲ್ಲಿ 224 ಕ್ಷೇತ್ರಗಳನ್ನು ಇವತ್ತು ಬರಪೀಡಿತ ತಾಲೂಕುಗಳಂತಕ್ಕಂಥದ್ದನ್ನು ಏನು ಘೋಷಣೆ ಮಾಡ್ಕೊಂಡಿದ್ದೀರಿ ಅಧ್ಯಕ್ಷರೇ. ಅದರಲ್ಲಿ 196 ತಾಲೂಕು ತೀವ್ರ ಬರಪೀಡಿತ ಅಂತಕ್ಕಂಥದ್ದನ್ನು ವರ್ಗೀಕರಣ ಮಾಡ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಕುಡಿಯುವ ನೀರು ಮತ್ತು ಮೇವಿನ ಲಭ್ಯತೆ ಮುಂತಾದ ಕ್ರಮಗಳಿಗೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀರಿ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.